ದೃಢ ನಿಶ್ಚಯ, ಅಚಲವಾದ ನಂಬಿಕೆ ಇದ್ದರೆ ಏನನ್ನಾದರೂ ಸಾಧನೆ ಮಾಡ್ಬೋದು ಅಂತೇಳಿ ಮೈಸೂರಿನ ಗೃಹಿಣಿಯೊಬ್ಬರು ತೋರಿಸ್ಕೊಟ್ಟಿದ್ದಾರೆ. ರಾಜ್ಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ 2 ಚಿನ್ನದ ಪದಕ ಗೆಲ್ಲುವ ಮುಖಾಂತರ ಗೃಹಿಣಿ ಯಾರಿಗೂ ಕೂಡ ಕಡಿಮೆ ಇಲ್ಲ ಅಂತೇಳಿ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಕಾನ್ಸೆಪ್ಟೇ ಶುರುವಾಗಿದ್ದು ನಮ್ಮ ಯಜಮಾನರಿಂದ. ಇವಳಿಗೆ ಸ್ವಿಮ್ಮಿಂಗ್ ಸೇರಿಸಿದ್ರೆ ಇವಳು ಇಷ್ಟಪಡ್ಬೋದು, ಖುಷಿ ಪಡ್ಬೋದು ಅಂತ ನಮ್ಮ ಯಜಮಾನರು ಸೇರಿಸಿದ್ರು. ನಾನು ನನ್ನ ಖುಷಿಯಾಗಿ ಇಟ್ಕೊಂಡ್ರೆ ನನ್ನ ಪರಿವಾರದವ್ರನ್ನ ಖುಷಿಯಾಗಿಡ್ಬೋದು. ನನ್ನ ಹಸ್ಬೆಂಡ್ ನನಗೆ ಬ್ಲೆಸ್ಡೇ ಅನ್ಬೋದು, ಯಾಕಂದರೆ ಅವ್ರು ತುಂಬ ಸಪೋರ್ಟ್ ಮಾಡಿದರು. ಸ್ವಿಮ್ಮಿಂಗ್ ಅಂತ ಅಲ್ಲ, ಬೇರೆ ಬೇರೆ ನಿಮ್ಗೆ ಏನದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಅದಕ್ಕೆ 1 hour ಕೊಡಿ ಸಾಕು. ಇನ್ನೂ ಹೆಚ್ಚೆಚ್ಚು ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು ಅಂತ ಆಸೆ ಇದೆ ಸರ್. ನಾನು ಇದುವರೆಗೂ ಸ್ಕೂಲು ಕಾಲೇಜಲ್ಲಾಗಲಿ ಒಂದಕ್ಕೂ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಮುಂದೆ ಬಂದವಳು ಅಲ್ಲ, ಪಾರ್ಟಿಸಿಪೇಟ್ ಮಾಡಿದವಳು ಅಲ್ಲ. ದೃಢ ನಿಶ್ಚಯ, ಅಚಲವಾದ ನಂಬಿಕೆ ಇದ್ದರೆ ಏನನ್ನಾದರೂ ಸಾಧನೆ ಮಾಡ್ಬೋದು ಅಂತೇಳಿ ಮೈಸೂರಿನ ಗೃಹಿಣಿಯೊಬ್ಬರು ತೋರಿಸ್ಕೊಟ್ಟಿದ್ದಾರೆ. ರಾಜ್ಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ 2 ಚಿನ್ನದ ಪದಕ ಗೆಲ್ಲುವ ಮುಖಾಂತರ ಗೃಹಿಣಿ ಯಾರಿಗೂ ಕೂಡ ಕಡಿಮೆ ಇಲ್ಲ ಅಂತೇಳಿ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ನನ್ನೊಟ್ಟಿಗೆ ಪ್ರತಿಭಾ ಗೌತಮ್ ಅವರಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್, ಮೊದಲನೇದಾಗಿ ಅಭಿನಂದನೆಗಳು, ಕಂಗ್ರಾಟ್ಸ್. ಹೇಗೆ ಮೇಡಮ್ ಸ್ವಿಮ್ಮಿಂಗು ಮತ್ತು ಯಾವ ರೀತಿ ಪ್ರಿಪ್ರೇಷನ್ನು? ಈ ಕಾನ್ಸೆಪ್ಟೇ ಶುರುವಾಗಿದ್ದು ನಮ್ಮ ಯಜಮಾನರಿಂದ. ಸೊ ಸ್ವಿಮ್ಮಿಂಗ್ ಸೇರ್ಕೊ ಅಂದಾಗ ನಾನು ಇವರು ರೇಗಿಸ್ತಾ ಇದ್ದಾರೆ, ತಮಾಷೆ ಮಾಡ್ತಾ ಇದ್ದಾರೆ ಅಂದ್ಕೊಂಡೆ. ಯಾಕಂದರೆ ಸ್ವಿಮ್ಮಿಂಗ್ ಹೋಗು ಅಂತ ಯಾರೂ ಹೇಳಿದ್ದೇ ಇಲ್ಲ, ಹೇಳಲ್ಲ ಅಂತ ಗೊತ್ತಿತ್ತು. ಸೊ ನನಗೆ ವಾಟರ್ ಇಂಟ್ರೆಸ್ಟ್ ಇರೋದ್ರಿಂದ, ವಾಟರ್ ಅಂದರೆ ತುಂಬ ಇಷ್ಟ ಫಸ್ಟಿಂದನೂ. ಸೊ ಇವಳಿಗೆ ಸ್ವಿಮ್ಮಿಂಗ್ ಸೇರಿಸಿದ್ರೆ ಇವಳು ಇಷ್ಟಪಡ್ಬೋದು, ಖುಷಿ ಪಡ್ಬೋದು ಅಂತ ನಮ್ಮ ಯಜಮಾನರು ಸೇರಿಸಿದ್ರು. ಫಸ್ಟ್ ಡೇ ಅನಿಸಿತ್ತು ನನಗೆ, ಅಯ್ಯೋ ಸ್ವಿಮ್ಮಿಂಗೆಲ್ಲ ನಮಗಲ್ಲ, ಇದು ಟಫೆಸ್ಟ್ ಅನಿಸುತ್ತೆ ಅಂತ. ಸೊ ಫಸ್ಟ್ ಡೇ ಹಂಗೆ ಅಂದ್ಕೊಂಡೆ. ಸೆಕೆಂಡ್ ಡೇ ಸೈಲೆಂಟ್ ಆದೆ. ಥರ್ಡ್ ಡೇ ಏನಾಯಿತು ಅಂದರೆ, ನಾನು ಕೊಟ್ಟರೆ ಒಳ್ಳೆ ರೀಸನ್ ಕೊಡಬೇಕು. ಯಾಕಂದರೆ ನಮ್ಮ ಯಜಮಾನರು ಅಷ್ಟು ಖುಷಿಯಿಂದ, ಅಷ್ಟು ಪ್ರೀತಿಯಿಂದ ಸ್ವಿಮ್ಮಿಂಗ್ ಹೋಗು ಅಂದಿದ್ದಾರೆ. ನಾನು ರೀಸನ್ ಕೊಟ್ಟರೆ ತುಂಬ ಚೆನ್ನಾಗಿರೋ ರೀಸನ್ ಕೊಡಬೇಕು. ಯಾಕೆ ಇಷ್ಟ ಆಗ್ತಾಯಿಲ್ಲ, ಏನು ಪ್ರಾಬ್ಲಮ್ಮು ಏನು ಅಂತ ಬ್ರೀಫಾಗಿ ಹೇಳಬೇಕು ಅಂತ ನನ್ನ ಆಸೆ ಇತ್ತು. ಸೊ ಹೋಗ್ತಾ 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 ಏನಾಯಿತು ಅಂದರೆ, ನನಗೆ ಇಂಟ್ರೆಸ್ಟ್ ಜಾಸ್ತಿನೇ ಆಗೋಯಿತು. ನಾನು ಬಿಡೋದೇ ಇಲ್ಲ ಅಂತ ಇಂಟ್ರೆಸ್ಟ್ ತುಂಬ ಬೆಳೀತು. ಸೊ ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಸರ್. ಈಗ 2 ಮಕ್ಕಳಿದ್ದಾರೆ. ಸೊ 2 ಮಕ್ಕಳು ಶಾಲೆಗೆ ಕಳಿಸ್ಬೇಕು, ಅವ್ರ ದಿನಚರಿ ನೋಡಬೇಕು. ಈ ಒಂದು ಸಂದರ್ಭದಲ್ಲಿ ಸ್ವಿಮ್ಮಿಂಗೆಲ್ಲ ಟೈಮ್ ಹೇಗೆ ಮಾಡ್ಕೋತಾ ಇದ್ದಾರೆ ಸರ್? ಇಂಟ್ರೆಸ್ಟ್ ಇದ್ದರೆ ಆಟೋಮೆಟಿಕ್ಕಾಗಿ ಟೈಮ್ ಸಿಕ್ಕುತ್ತೆ. ಅಂದರೆ ಅರ್ಲಿ ಮಾರ್ನಿಂಗ್ ಎದ್ದೋಳೋದು, ಎಲ್ಲರೂ ಎದ್ದೋಳ್ತಾರೆ. ಬಟ್ ನನ್ನ ಇದೇನು ಅಂದರೆ, ಕಲಿಯೋದಕ್ಕೆ ಟೈಮ್ ಕೊಡಬೇಕು. ಈಗ ಗೃಹಿಣಿ ಆದವರು ಅವ್ರ ಫಿಟ್ನೆಸ್ ಆಗಿರ್ಬೋದು, ಆಮೇಲೆ ಅಲ್ವಾ ಸರ್ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ಮೇಯ್ನ್ ತಾಯಿದೀರು ಚೆನ್ನಾಗಿರಬೇಕು. ತಾಯಿದೀರು ಖುಷಿ ಇರ್ಬೋದು, ತಾಯಿದೀರು ಫಿಟ್ನೆಸ್ ಇರ್ಬೋದು, ತಾಯಿದೀರು ಆರೋಗ್ಯ ಇರ್ಬೋದು, ಅದ್ರ ಮೇಲೆ ಫೋಕಸ್ಸು. ನಾನು ನನ್ನ ಖುಷಿಯಾಗಿ ಇಟ್ಕೊಂಡ್ರೆ ನನ್ನ ಪರಿವಾರದವ್ರನ್ನ ಖುಷಿಯಾಗಿಡ್ಬೋದು. ಸೊ ನಾನು ಆ ಕಾನ್ಸೆಪ್ಟ್ ಮೇಲೆ ಮನೇಲೂ ಕೆಲಸ ಮಾಡಿಕೊಂಡು, ಮನೆ ಮೇಂಟೆನೆನ್ಸಿ ಮಾಡಿಕೊಂಡು ನನಗನ್ನಿಸ್ತಾ ಇತ್ತು, ನನಗೆ ಟೈಮ್ ಕೊಡಬೇಕಪ್ಪ ಅಂತ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಟೈಮ್ನ ಇಟ್ಕೊಂಡಿದ್ದೆ ಸರ್. ಎಷ್ಟೋ ಜನ ಮ್ಯಾಮ್ ಮದುವೆ ಆದಮೇಲೆ ಜೀವನನೇ ಮುಗಿದೋಯ್ತು, ಇನ್ನೇನಾದ್ರು ಗಂಡ ಮಕ್ಕಳು ಮನೆ ಅಂತ ಇರ್ತಾರೆ. ನೀವು ಒಂಥರ ವಿಭಿನ್ನವಾಗಿ ಈಗ ಮದುವೆಯಾಗಿ ಮಕ್ಕಳಾದ್ಮೇಲೆ ನೀವು ಈ ಒಂದು ಮೆಡಲ್ ತೊಗೊಂಡಿದ್ರ, ಹೇಗೆ ನಡೀತು ಮೇಡಮ್? ಯಾರು ಆರ್ಗನೈಸ್ ಮಾಡಿದ್ದು, ಎಲ್ಲಿ ನಡೀತು ಸರ್? ಮದುವೆ ಆದಮೇಲೆ ಲೈಫೇ ಮುಗೀತು ಅನ್ನೋದು ತಪ್ಪು ಸರ್. ಹಾಗೇ ಹಸ್ಬೆಂಡ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ಸ್. ಹಸ್ಬೆಂಡ್ ಆಗಿರಲಿ, ಅತ್ತೆ ಮಾವ ಆಗಿರಲಿ, ಮಕ್ಕಳು ಸಪೋರ್ಟ್ ಇರಬೇಕು. ಬಟ್ ನಮ್ಮನೇಲಿ ನನ್ನ ಹಸ್ಬೆಂಡ್ ನನಗೆ ಬ್ಲೆಸ್ಡೇ ಅನ್ಬೋದು, ಯಾಕಂದರೆ ಅವ್ರು ತುಂಬ ಸಪೋರ್ಟ್ ಮಾಡಿದರು. ನಾನು ನಾನು ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ನಾನು ಮಾತಾಡ್ತಾ ಇದ್ದಿದ್ದೆ ಮನೆಯಲ್ಲೆಲ್ಲ ಬರೀ ಸ್ವಿಮ್ಮಿಂಗ್ ಬಗ್ಗೆನೇ. ಇವನ್ ನನ್ನ ಮಗ ಕೇಳೋನು, ಏನಮ್ಮ ಯಾವಾಗೂ ಸ್ವಿಮ್ಮಿಂಗ್ ಬಗ್ಗೆನೇ ಮಾತಾಡ್ತೀರಾ ಅಂತ. ಅವನು ಏನು ಇಷ್ಟೋ ನಮ್ಮಮ್ಮನಿಗೆ ಇಂಟ್ರೆಸ್ಟು ಅಂತ. ಸೊ ಅದನ್ನು ರೆಕಗ್ನೈಸ್ ಮಾಡಿ ನನ್ನ ಇಂಟ್ರೆಸ್ಟ್ ನೋಡಿ ಅವ್ರಿಗೆ ಇನ್ನೂ ನನಗೆ ಸಪೋರ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು. ಸೊ ಯಾರೇ ಆಗಿರಲಿ ವುಮೆನ್ಸು, ಸ್ವಿಮ್ಮಿಂಗ್ ಅಂತ ಅಲ್ಲ, ಬೇರೆ ಬೇರೆ ನಿಮ್ಗೆ ಏನದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಅದಕ್ಕೆ 1 hour ಕೊಡಿ ಸಾಕು. ನಿಮ್ಗೆ ಇಂಟ್ರೆಸ್ಟ್ ಬಂತಾ ಅದ್ರ ಬಗ್ಗೆ ಮುಂದೆ ಹೋಗ್ತಾ ಇರಿ. ಈಗ ಮ್ಯಾಮ್ ಅಂದರೆ ಯಾರು ಆರ್ಗನೈಸ್ ಮಾಡಿದ್ರು, ಎಲ್ಲಿ ನಡೀತಿದ್ದು ಒಂದು ಕಾಂಪಿಟೇಷನ್, ಯಾರ್ಯಾರು ಬಂದಿದ್ರು, ಎಲ್ಲೆಲ್ಲಿಂದ ಬಂದಿದ್ರು ಸರ್? ಇದು ಆರ್ಗನೈಸ್ ಮಾಡಿದ್ದು ಇನ್ನರ್ ವೀಲ್ ಕ್ಲಬ್ ಆಫ್ ಮೈಸೂರು ಅವರು, ಸರಸ್ವತಿಪುರಮಲ್ಲಿ, ಜೂನ್ 8ನೇ ತಾರೀಕು. ಸೊ ನಾನ್ ಮೆಡಲಿಸ್ಟ್ಗ ಅಂತ ನಡೆಯೋ ಅಂಥ ಕಾಂಪಿಟೇಷನ್ ಇದು, ಸ್ವಿಮ್ಮಿಂಗ್ ಕಾಂಪಿಟೇಷನ್ನು. ಅಬೌವ್ 30+ ಆಗಿರಬೇಕು. ನಿಮಗೆ 30+ ಆಗಿದೆಯಾ ಮ್ಯಾಮ್? ಆಗಿದೆ ಸರ್. 34 ಐ ಆಮ್ 34. ಈಗ 34ನೇ ವಯಸ್ಸಿಗೆ ರಾಜ್ಯ ಮಟ್ಟದಲ್ಲಿ ಈಜು ಸ್ಪರ್ಧೆಯಲ್ಲಿ ಕಾಂಪಿಟೇಷನ್ ಗೆದ್ದಿದ್ದೀರಾ. ವಾಟ್ ನೆಕ್ಸ್ಟ್, ಏನು ಮಾಡಬೇಕು ಅಂತಿದ್ದೀರಾ?
ಸರ್ ಬೆಂಗಳೂರಲ್ಲಿ ಕಾಂಪಿಟೇಷನ್ ನಡೆಯುತ್ತೆ ನವಂಬರ್ ಅಥವಾ ಅಕ್ಟೋಬರ್. ಆ ಒಂದು ಕಾಂಪಿಟೇಷನ್ ಅಲ್ಲೋಗಿ ಭಾಗವಹಿಸಬೇಕು ಅಂತ ತುಂಬ ಆಸೆ ಇದೆ. ಆಮೇಲೆ ಇನ್ನೂ ಹೆಚ್ಚೆಚ್ಚು ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು ಅಂತ ಆಸೆ ಇದೆ ಸರ್. ಈಗ ತಾಯಿ ಈಗ ಸ್ವಿಮ್ಮಿಂಗಲ್ಲಿ ಸ್ಟೇಟ್ಗೆ ಫಸ್ಟ್ ಬಂದಿದ್ದೀರಾ, ಮಕ್ಳು ಏನು ಮಾಡಬೇಕು ಅಥವಾ ನಿಮ್ಗೇನಾರ ಒಂದು ಇಂಟ್ರೆಸ್ಟ್ ಇದೆ ಅಥವಾ ಮಕ್ಳೇನಾರ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ? ಸರ್ ನನ್ನ ಮಗ ಕ್ರಿಕೆಟಲ್ಲಿದ್ದಾನೆ, ನನ್ನ ಮಗಳು ಡ್ಯಾನ್ಸಲ್ಲಿದ್ದಾಳೆ. ಸೊ ನಾನು ಅವ್ರವ್ರು ಚೂಸ್ ಮಾಡೋ ಅಂತ ಇದಕ್ಕೆ ನಾನು ಅವ್ರನ್ನ ಬಿಟ್ಟಿದ್ದೀನಿ. ಯಾವತ್ತೂ ನಾನು ಫೋರ್ಸ್ ಮಾಡಿಲ್ಲ, ಅಯ್ಯೋ ಇದಕ್ಕೆ ಬರಬೇಕು ಇದೇ ಮಾಡಬೇಕು ಅದಿಲ್ಲ. ಯಾಕೆಂದರೆ ನಮ್ಮ ಯಜಮಾನರು ನೀಟಾಗೆ ನಂದನ್ನು ಕಂಡಿಡಿದು ಕರೆಕ್ಟ್ ಸ್ವಿಮ್ಮಿಂಗ್ಗೆ ಸೇರಿಸಿದ್ದಾರೆ ಅಂದರೆ, ಸೊ ನನಗನ್ನಿಸ್ತು ನನ್ನ ಮಕ್ಳಿಗೆ ಫೋರ್ಸ್ ಮಾಡಬಾರ್ದು. ನಾನು ಅವ್ರಿಗೆ ಯಾವ ಫೀಲ್ಡ್ ಇಷ್ಟ ಇದೆಯೋ ಆ ಫೀಲ್ಡಿಗೆ ಸೇರ್ಕೋಬೋದು. ಇನ್ನೊಂದು ಸರ್ ನಾನು ಖುಷಿಯಿಂದ ಹೇಳ್ಕೊಬೋದು, ನಾನು ಈ 34 ವರ್ಷದ ಒಳಗಡೆ ನಾನು ಇದುವರೆಗೂ ಸ್ಕೂಲು ಕಾಲೇಜಲ್ಲಾಗಲಿ ಒಂದಕ್ಕೂ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಮುಂದೆ ಬಂದವಳು ಅಲ್ಲ, ಪಾರ್ಟಿಸಿಪೇಟ್ ಮಾಡಿದವಳು ಅಲ್ಲ. ಗಂಡ ನಿಮ್ಮ ಹಸ್ಬೆಂಡ್ ಅಷ್ಟೊಂದು ಪೂರಕವಾಗಿ ನಿಮಗೆ ಸಹಾಯ ಮಾಡಿದ್ದಾರೆ? ಹೌದು ಸರ್, ತುಂಬ ಅಂದರೆ ತುಂಬ. ಅವ್ರ ಸಪೋರ್ಟ್ ಇಲ್ದಿರಾ ನಿಜವಾಗ್ಲೂ ಇದು ಸಾಧ್ಯನೇ ಇಲ್ಲ. ಸೊ ಮನೇಲೆಲ್ಲ ಹೇಗೆ ಮ್ಯಾಮ್? ಈಗ ನಿಮ್ಮ ಮನೆ ಕಡೆ ಎಲ್ಲ ಈಗ ರಾಜ್ಯ ಮಟ್ಟದಲ್ಲಿ ಕಾಂಪಿಟೇಷನಲ್ಲಿ ಗೆದ್ದಿದ್ದೀರಾ, ಸಾಕಷ್ಟು ಗುರುತಿಸ್ತಾ ಇದ್ದಾರೆ, ಈಗ ಸ್ವಿಮ್ಮಿಂಗಲ್ಲಿ ಗೆದ್ದಿದ್ದೀರಾ. ಮನೆಯಲ್ಲೆಲ್ಲ ಹೇಗಿದೆ ವಾತಾವರಣ, ಹೇಗಿದೆ ರೆಸ್ಪಾನ್ಸ್ ನಿಮ್ಮ ಫ್ಯಾಮಿಲಿ ಅಥವಾ ಕುಟುಂಬದ? ಸರ್ ತುಂಬ ಖುಷಿಯಾಗಿದ್ದಾರೆ. ನಾನು ಫಸ್ಟು ಹೇಳ್ತಾ ಇದ್ದೆ, ಆ್ಯಕ್ಚುಲಿ ಎಲ್ಲೋದ್ರೂ ಅಷ್ಟೇ ನಾನು ಸ್ವಿಮ್ಮಿಂಗಲ್ಲಿ ಏನೋ ಮಾಡ್ತೀನಿ. ಎಷ್ಟೊಂದು ಜನ ನಂಬ್ತಾನೇ ಇರಲಿಲ್ಲ. ಎಷ್ಟೊಂದು ಜನ ಅಂದ್ಕೊಂಡಿದ್ರು ಇವರು ಸುಮ್ಮನೆ ಹಾಬಿಯಾಗಿ ತೊಗೊಂಡಿದ್ದಾರೆ, ಇಲ್ಲ ಬಾಡಿ ಇದಕ್ಕೋಸ್ಕರ ತೊಗೊಂಡಿದ್ದಾರೆ ಅಂತ. ಬಟ್ ನನಗೊಂದಿತ್ತು ಸರ್, ಆ ಛಲ ಇತ್ತು ನಾನು ಸ್ವಿಮ್ಮಿಂಗಲ್ಲಿ ಏನೋ ಮಾಡಬೇಕು ಅಂತ. ಬಿಫೋರ್ ಗೋಯಿಂಗ್ ಟು ಕಾಂಪಿಟೇಷನ್ ಇವ್ರು ಹೇಳಿದ್ರು ಕೋಚಸ್ಸು, ನಾವು ಮೆಡಲ್ಗೋಸ್ಕರ ಕಳಿಸ್ತಾ ಇಲ್ಲ ಮೇಡಮ್, ಮೆಡಲ್ ಬರಲ್ಲ ಅಂತಲೂ ಗೊತ್ತು ಅಂತ ಹೇಳಿದರು. ಬಟ್ ನಮ್ಮ ಹಾರ್ಡ್ ವರ್ಕು, ನಮ್ಮ ಡೆಡಿಕೇಶನ್, ನಾವಿಲ್ಲೇನು ಪ್ರಾಕ್ಟೀಸ್ ಮಾಡಿದ್ವೋ ಅಲ್ಲಿ ಕೊಟ್ಟರೆ ನಮಗಿತ್ತು. ಅಲ್ಲಿ ಕೊಟ್ಟರೆ ನಾನು ಪೂಲ್ ನೋಡಿದ ತಕ್ಷಣ ನಂಗೆ ಖುಷಿ ಆಯಿತು, ನಾವೇನೋ ಮಾಡ್ಬೋದಪ್ಪ ಇಲ್ಲಿ ಅಂತ. ಸೊ ನಂದು ಈ ಪ್ರಯತ್ನದಿಂದ ಫಸ್ಟ್ ಪ್ರಯತ್ನದಲ್ಲೇ ನನಗೆ ಇದು ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾವ ಇವೆಂಟಲ್ಲಿ? ಬೆಸ್ಟ್ ಸ್ಟ್ರೋಕ್ ಮತ್ತು ಬ್ಯಾಕ್ ಸ್ಟ್ರೋಕಲ್ಲಿ ಸರ್. ಇದಕ್ಕೆ ತುಂಬ ಸ್ಟ್ಯಾಮಿನಾ ಬೇಕಾಗುತ್ತೆ. ಶಾರ್ಟ್ ಡಿಸ್ಟೆನ್ಸ್ ಅಂದಾಗ ಸಿಕ್ಕಾಪಟ್ಟೆ ಸ್ಟ್ಯಾಮಿನಾ ಬೇಕಾಗುತ್ತೆ. ಆ ಸ್ಟ್ಯಾಮಿನಾ ಏಜ್ ಹೇಗೆ ಗೇನ್ ಮಾಡಿದ್ರಿ? ನಿಮ್ಮ ದಿನಚರಿ ಏನು, ಹೇಗೆ ಪ್ರಿಪೇರ್ ಆಗ್ತಾಯಿದ್ರಿ? ಸರ್ ಅದೇ ನಾವು ಹೇಗೆ ಪ್ರಿಪೇರ್ ಆಗ್ತಾಯಿದ್ವಿ ಅಂದರೆ, ಒಳ್ಳೆ ಡಯಟ್ ಇರಬೇಕು ಸರ್, ಒಳ್ಳೆ ಜೀವನ ಶೈಲಿ ಇರಬೇಕು. ಪ್ಲಸ್ ಅವ್ರು ಹೇಳ್ಕೊಟ್ರು ಕೋಚಸ್ಸು ಏನಂತ ಅಂದರೆ 1 hour ಬಿಫೋರ್ ಲ್ಯಾಂಡ್ ವರ್ಕೌಟ್ ಮಸ್ಟ್. ನೀವು ಲ್ಯಾಂಡ್ ವರ್ಕೌಟ್ ಮಾಡಿದಷ್ಟು ನೀವು ಪೂಲಲ್ಲಿ ಈಸಿಯಾಗೆ 1 hour ಸ್ವಿಮ್ ಮಾಡ್ಬೋದು. ಸೊ ನಿಮಗೆ ಸ್ಟ್ಯಾಮಿನಾ ಬೇಗ ಬರುತ್ತೆ ಅಂತ. ಆಯಿತು ಸರ್, 1 ವಾರದಲ್ಲೇ ನಮ್ಗೆ ಗೊತ್ತಾಯಿತು. ಈಗ ಸಾಂಸ್ಕೃತಿಕ ನಗರಿ ಮೈಸೂರಿನ ಒಂದು ಗೃಹಿಣಿ, ನೀವೆಲ್ಲ ಇವಾಗ ಒಂದು ರೀತಿ ಗೃಹಿಣಿಯರಿಗೆ ಮಾದರಿಯಾಗಿದ್ದೀರಾ. ಈ ಒಂದು ಏಜಲ್ಲಿ 34 ಏಜ್ನಲ್ಲಿ ನಾನು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ. ಸೊ ಬೇರೆ ಗೃಹಿಣಿಯರಿಗೆ ಮನೇಲಿ ಕೆಲಸ ಮಾಡಿಕೊಂಡು ಈ ಥರ ಸಾಧನೆ ಮಾಡ್ಬೋದು ಅಂತ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ದಯವಿಟ್ಟು ಮನೆಯಿಂದ 1 hour ಈಚೆ ಬರಲೇಬೇಕು. ಎನಿ ಫೀಲ್ಡ್ ಚೂಸ್ ಮಾಡಿ, ನಿಮ್ಮ ಇಷ್ಟ, ಯಾವ ಫೀಲ್ಡ್ ಆದರೂ ಪರವಾಗಿಲ್ಲ. ಬಟ್ ನೀವು ಮನೇಲಿ ಕನ್ವಿನ್ಸ್ ಮಾಡಿ, ಹೇಳಿ ನನಗೂ ಟೈಮ್ ಬೇಕು, ನಾನು ಅಡುಗೆ ಮಾಡ್ತೀನಿ, ಮನೇಲಿ ಪಾತ್ರೆ ಬೆಳಗ್ತೀನಿ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ಅದನ್ನು ಯಾರೂ ಮಾಡಬೇಡ ಅನ್ನಲ್ಲ. ಬಟ್ ವರ್ಕೌಟ್ನ ಏನು ಅನ್ಕೋತಾರೆ, ಒಂದು ಈಚೆ ಬಂದು ಮಾಡ್ತೀವಿ ಅಂತ ಏನು ಅನ್ಕೋತಾರೆ ಅಂದರೆ, ಅಯ್ಯೋ ಇದು ನಮ್ಗಲ್ವೇನೋ, ಅಯ್ಯೋ ಇದು ಈಗ ಬೇಡ ಅನ್ಕೋತಾರೆ. ದಯವಿಟ್ಟು ಆ ರೀತಿ ಮಾಡಬೇಡಿ, ಕೇಳಿ ಕನ್ವಿನ್ಸ್ ಮಾಡಿ. ಆಮೇಲೆ ಪ್ರೂವ್ ಯುವರ್ ಸೆಲ್ಫ್. ನಾನು ಹೇಳೋದೊಂದೇ, ಪ್ರೂವ್ ಯುವರ್ ಸೆಲ್ಫ್. ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಪ್ರೂವ್ ಮಾಡಿ, ನೀವು ಇದರಲ್ಲಿ ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಸೊ ಇವಿಷ್ಟು ಪ್ರತಿಭಾ ಗೌತಮ್ ಅವರ ಮಾತಾಗಿರುವಂಥದ್ದು. ಗೃಹಿಣಿಯರು ಬರೀ ಮನೆಗೆ ಮಾತ್ರ ಸೀಮಿತ ಅಲ್ಲ, ಅಡಿಗೆ ಮಾತ್ರ ಮಾಡ್ಲಿಕ್ಕೆ ಸೀಮಿತ ಅಲ್ಲ, ಅವರು ಕೂಡ ಹೊರಗಡೆ ಬರ್ಬೋದು, ಹೊರಗಡೆ ಬಂದು ನನ್ನ ರೀತಿಯಾದಂಥ ಸಾಧನೆ ಮಾಡ್ಬೋದು ಅಂತೇಳಿ ಮಾದರಿಯಾಗಿ ಎಲ್ಲ ಗೃಹಿಣಿಯರಿಗೂ ಕೂಡ ಪ್ರತಿಭಾ ಗೌತಮ್ ಅವರು ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.